ಫಾರಂ ಕೋಳಿನ ತೊಳೆದು ಹಚ್ಚಿ 2-3 ಸರಿ ಉಪ್ಪು ಹಾಕಿ ತೊಳೆದು ಅರಿಶಿನ ಹಾಕಿ ನೆನೆಸಿ 2 ಅವರ್ಸ್ 4 ಅವರ್ಸ್ 4 ಅವರ್ಸ್ ನೆನೆಸಿ ಇಟ್ಕೊಂಡಿದ್ದೀನಿ. ಉಪ್ಪು ಹುಳಿ ಖಾರ ಹಾಕಿ ನಂತರ ಇದಕ್ಕೆ ಕಾಯಿ, ತೆಂಗಿನಕಾಯಿ, ಹುರಿಗಡಲೆ, ಚಕ್ಕೆ ಲವಂಗ ಗಸಗಸೆ, ಅರಿಶಿನ ಪುಡಿ, ಹುಚ್ಚೆಳ್ಳು ನಿಮ್ಗೆ ಗೊತ್ತಿರ್ಬೋದು. ಹುಚ್ಚೆಳ್ಳು ಹಾಕಿ ಹುಚ್ಚೆಳ್ಳು ಹಾಕಿ ಸಾರು ಮಾಡ್ತೀನಿ. ಹುಚ್ಚೆಳ್ಳಲ್ಲಿ ಚಿಕನ್ ಸಾರು ರುಬ್ಕೋತೀನಿ. ನೆಕ್ಸ್ಟ್ ಎಣ್ಣೆ, ಉಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಶುಂಠಿ ಸಾಂಬಾರು ಸೊಪ್ಪು ಇಷ್ಟನ್ನು ಉಪಯೋಗಿಸ್ಕೊತೀನಿ. ಹುಚ್ಚೆಳ್ಳನ್ನ ರುಬ್ಬಿದೆ ನೋಡಿ, ಈ ಥರ ಆಗುತ್ತೆ ಅದು ರುಬ್ಬಿದಾಗ. ಈಗ ಇದನ್ನು ಸೋದಿಸ್ಕೊಂಡು ಮತ್ತೆ ನಿಮಗೆ ತೋರಿಸ್ತೀನಿ. ಇವಾಗ ರುಬ್ಬಿದೆ ನೋಡಿ, ಇದು ಹುಚ್ಚೆಳ್ಳು ಈ ಥರ ಹಾಲು ಬಂತು. ಈ ಹಾಲನ್ನ ಆಮೇಲೆ ಸೇರಿಸ್ತೀನಿ, ಆವಾಗ ನಿಮಗೆ ತೋರಿಸ್ತೀನಿ. ನಂತರ ಈಗ ಸ್ವಲ್ಪ ಕಾಯಿ ಹಾಕೋತೀನಿ ಮಿಕ್ಸಿ ಮಾಡಲಿಕ್ಕೆ. ಸ್ವಲ್ಪ ಕಡಲೆ ಹಾಕೋತೀನಿ, ಯಾಕಂದರೆ ಅದು ಹಾಲು ಆಲ್ರೆಡಿ ಗಟ್ಟಿ ಬರುತ್ತೆ, ಅದಕ್ಕೊಂದು ಸ್ವಲ್ಪನೇ ಸಾಕು. ಇದರಲ್ಲಿ ಚಕ್ಕೆ ಲವಂಗ ಗಸಗಸೆ ಎಲ್ಲ ಸಹ ಇದೆ, ಇದು ಹಾಕ್ಕೋತೀನಿ. ನಂತರ ಸ್ವಲ್ಪ ಶುಂಠಿ ಹಾಕೋತೀನಿ, 1.5 ಇಂಚಷ್ಟು ಶುಂಠಿ ಹಾಕೋತೀನಿ. 2 ದಪ್ಪದ ಬೆಳ್ಳುಳ್ಳಿ ಹಾಕೋತೀನಿ, 10 ಗೆಡ್ಡೆ ಬೆಳ್ಳುಳ್ಳಿ. ನಂತರ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೋತೀನಿ. ಸಾಂಬಾರು ಸೊಪ್ಪು ಎಲ್ಲ ಹಸಿದೇ ರುಬ್ತೀನಿ ನಾನು, ಇದಕ್ಕೆ ಹಸಿದೇ ಮಸಾಲೆ ಹಾಕೋದು, ಹಂಗಾಗಿ ಹಸಿದು ರುಬ್ಕೋತೀನಿ. ಒಂದು ಈರುಳ್ಳಿ ಹಾಕೋತೀನಿ. ಇದಿಷ್ಟು ನಾನು ರುಬ್ಕೋತೀನಿ. ರುಬ್ಕೊಂಡು ನಿಮಗೆ ತೋರಿಸ್ತೀನಿ ಮಸಾಲೆನ. ನೋಡಿ, ರುಬ್ಬಿದೆ ಮಸಾಲೆನ ಈ ಥರ ಆಗಿದೆ. ಎಷ್ಟು ಗಮ್ಮಂತಿದೆ ಅಂದರೆ, ನೀವು ಮಾಡುವಾಗ ಇದೇ ಥರ ಮಾಡಿ. ಹಸಿ ಮಸಾಲೆನೇ ಎಲ್ಲನೂ ಸಹ ಉರಿದೇನೆ ಯಾವುದೂ ಇದೇ ಥರ ರುಬ್ಬಿ ಸೂಪರಾಗಿರುತ್ತೆ. ಒಂದ್ಸರಿ ಮಾಡಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ತೀನಿ. ಕಾಯ್ತಾ ಇದೆ, ಈಗ ಸಾಕು, ಇಷ್ಟು ಕಾದಿರೋದೀಗ. ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತೀನಿ. ಇದನ್ನು ಸ್ವಲ್ಪ ಬಾಡಿಸ್ತೀನಿ. ಇವಾಗ ಬಾಡಿಸ್ಬೇಕು. ನನ್ನ ಹತ್ರ ಕರಿಬೇವು ಹಾಕೋದು. ಸ್ವಲ್ಪ ಕೆಂಪಾಗಲಿ, ತುಂಬ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದೀನಿ. ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಫಾರಂ ಕೋಳಿ ಅಲ್ವಾ, ಅದಕ್ಕೆ ಸ್ವಲ್ಪ ಬಿಸಿನೀರು ಬಿಟ್ಟು ಬೇಯಿಸ್ತೀನಿ. ಕೆಲವರು ಕುಕ್ಕರಲ್ಲಿ ಬೇಯಿಸ್ತಾರೆ, ಕುಕ್ಕರೇನು ಬೇಡ, ಇದರಲ್ಲೇ ಬೆಂದೋಗುತ್ತೆ. ಇಷ್ಟೇ ಸಾಕು ವಾಟ್ರು, ಬಿಸಿನೀರು ಬಿಟ್ಟಿದ್ದೀನಿ. ಇವಾಗ ಇದನ್ನು 5 ಮಿನಿಟ್ಸ್ ಬೇಯಿಸಲೇಬೇಕು. ನಂತರ ಖಾರ ಹಾಕ್ತೀನಿ, ಅವಾಗ ತೋರಿಸ್ತೀನಿ. ನಂತರ ಖಾರ ಹಾಕ್ತೀನಿ. ಇವಾಗ ನೋಡಿ ಎಷ್ಟು ಸೂಪರಾಗಿ ಕುದೀತಾ ಇದೆ. ಇವಾಗ ಅದು ರೆಡಿಯಾಗಿದೆ. ಅದಕ್ಕೆ ನಾನು ಇವಾಗ ಹುಚ್ಚೆಳ್ಳು ಹಾಲು ಹಾಕ್ತಿದ್ದೀನಿ.
ನಂತರ ರುಬ್ಬಿರೋ ಮಸಾಲೆನ ಸೇರಿಸ್ತೀನಿ ಅದಕ್ಕೆ. ಇವಾಗ ಇದಕ್ಕೆ ಖಾರದ ಪುಡಿ ಅಂದರೆ ಇದರಲ್ಲಿ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಇವೆರಡೇ ಇರೋದು. ಇದರಲ್ಲಿ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಇವೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ನಾನ್ ವೆಜ್ ಮಾಡಲಿಕ್ಕೆ, ಚಿಕನ್ನು ಮಟನು ಫಿಶ್ಗೆ. ನೀವು ಇಲ್ತಿದ್ದವ್ರು ಏನಿಲ್ಲ, ಮಾಮೂಲಿ ಖಾರದ ಪುಡಿನೇ ಹಾಕಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ಹುಚ್ಚಳಲ್ಲಿ ಮೇಯ್ನ್ ಅಷ್ಟೇ. ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ, ಚೆನ್ನಾಗಿದೆ ನೋಡಿ. ಸಾಂಬಾರು ಇಷ್ಟು ಬಂದರೆ ಸಾಕು. ಇದು ಸಾಮಾನ್ಯ ತೆಳುದೇ ಇರುತ್ತೆ ಇದು ಅಲ್ವಾ. ಇವಾಗ ನೋಡಿ ಇದು ರೆಡಿಯಾಗಿದೆ. ಈಗ ನಾನು ಇದರಿಂದ ಈರೋ ಚಿಕನನ್ನು ಹೊರಗೆ ತಗೋತೀನಿ. ಇದು ರೆಡಿ ಆಯಿತು. ಇದಕ್ಕೆ ಚಿಕನ್ ಹಾಕ್ತೀನಿ. ಈ ಪ್ರೋಸೆಸ್ ಮಾಡಲೇಬೇಕು, ಆವಾಗಲೇ ಚೆನ್ನಾಗಾಗೋದು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಎಲ್ಲ ಹಾಕಬೇಕು. ಜೊತೆಗೆ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದರೆ ಈ ಪುಡಿ, ಅಚ್ಚ ಖಾರದ ಪುಡಿ ಸ್ವಲ್ಪ ಮತ್ತು ಧನಿಯಾ ಪುಡಿ ಸ್ವಲ್ಪ ಮತ್ತು ಖಾರದ ಪುಡಿ, ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪು ಎಲ್ಲ ಇದನ್ನ ಸ್ವಲ್ಪ ಪುಡಿನ ಸ್ಪ್ರಿಂಕಲ್ ಮಾಡ್ತೀನಿ ಇದಕ್ಕೆ. ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಮತ್ತು ನೀವು ಇಟ್ಕೊಂಡು ಮಾಮೂಲಿ ಮಸಾಲೆ ಪುಡಿ, ಸ್ವಲ್ಪ ಮಸಾಲೆ, ಗರಂ ಮಸಾಲೆ ಎಲ್ಲ ಪುಡಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಮಟನ್ ಮಸಾಲೆ ಆ ಪುಡಿನೆಲ್ಲ ಹಾಕಿ ಈ ಥರ ಮಾಡ್ತೀವಿ. ಇವಾಗ ಇದು ರೆಡಿ ಆಯಿತು. ಇದನ್ನು ಸಂಬರಿಸಿ